ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ನಾರ್ಮ್ಯಾಕ್ಸಿನ್ RT ಕ್ಯಾಪ್ಸೂಲ್ ಬಗ್ಗೆ. ನಾರ್ಮ್ಯಾಕ್ಸಿನ್ RT ಕ್ಯಾಪ್ಸೂಲ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನ ಸೇವನೆ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರಿದ್ರ ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನಾರ್ಮ್ಯಾಕ್ಸಿನ್ RT ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ಯಾಪ್ಸೂಲ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರ, ನಿಮ್ಗ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಸಮಸ್ಯೆ ಐತಂದ್ರ, ಇದು ಒಂಥರದ್ದು ಕರಳಿನ ಸಮಸ್ಯೆ. ಅದ್ರಾಗ ಕರಳು ಇರಿಟೇಟ್ ಆಗಿಬಿಟ್ಟಿರ್ತೈತ್ರಿ. ಅದ್ರಾಗ ಲಕ್ಷಣ ಏನೇನ್ ಆಗ್ತಾವ ಅಂದ್ರ, ನಿಮ್ಗೆ ಬಹಳ ಜಾಸ್ತಿ ಹೊಟ್ಟೆ ನೋವು ಬರೋದು, ಹೊಟ್ಟೆ ಒಂದ್ ನಮನಿ ಹಿಂಡ್ದಂಗ ಆಗೋದು, ಹೊಟ್ಟೆ ಬಹಳ ಜಾಸ್ತಿ ಗ್ಯಾಸ್ ಆಗೋದು, ಮತ್ತೆ ನಿಮ್ಗೆ ಕೆಲವೊಂದ್ಸತಿ ಭೇದಿ ಚಾಲು ಆಗಿಬಿಟ್ಟಿರ್ತೈತಿ. ಏನೇನ್ ತಿಂತೀರಿ ಸಡನ್ ಆಗಿ ಅದನ್ನು ಖಾಲಿ ಮಾಡೋ ಮಟ್ಟ ಮನಸ್ಸು ಸಮಾಧಾನ ಆಗಲ್ಲ. ಇಲ್ಲ ನೀವು ತಿಂದಿದ್ದು ಊಟ ಒಟ್ಟ ನಿಮ್ಗೆ ಅದು ಹೊರಗೆ ಬರಂಗಿಲ್ರಿ, ನಿಮ್ಗೆ ಮಲಬದ್ಧತೆ ಸಮಸ್ಯೆ ಆಗಿಬಿಡ್ತೈತಿ. 2 ದಿನಕ್ಕೊಮ್ಮೆ ಹೋಗೋದು, 3 ದಿನಕ್ಕೊಮ್ಮೆ ಹೋಗೋದು, ಈ ರೀತಿ ಮಲಬದ್ಧತೆ ಸಮಸ್ಯೆ ಆಗಿಬಿಡ್ತೈತಿ. ಸೊ ಇವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಈಗ ಈ ಕ್ಯಾಪ್ಸೂಲದ್ದು ಘಟಕ ದ್ರವ್ಯ, ಇದ್ರ ಕಂಟೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿಯೊಂದು ಕ್ಯಾಪ್ಸೂಲ್ ಏನಿದೆ ಅದರೊಳಗಡೆ ಕ್ಲೋರ್ಡೈಜಿಪಾಕ್ಸೈಡ್ 5 mg ಪ್ರಮಾಣದಾಗ ಇರ್ತೈತಿ. ಕ್ಲೋರ್ಡೈಜಿಪಾಕ್ಸೈಡ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಬೆನ್ಸೋಡೈಜಿಪಿನ್ ಅಂತಾರೆ. ಇದು ಏನು ಮಾಡ್ತೈತಪ್ಪ ಅಂದ್ರೆ ಗಾಬಾ ಕೆಮಿಕಲ್ ಮೆಸೆಂಜರ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡ್ತೈತಿ. ಮತ್ತು ಅಬ್ನಾರ್ಮಲ್ ಎಕ್ಸೆಸಿವ್ ಆಕ್ಟಿವಿಟಿ ನರ್ವ್ ಸೆಲ್ಸ್ ನಿಮ್ಮ ಮೆದುಳೊಳಗೆ ಏನಾಗ್ತಿರ್ತೈತಿ ಅದನ್ನ ಕಡಿಮೆ ಮಾಡ್ತೈತಿ. ಇದನ್ನ ಬಿಟ್ಟು ಇದ್ರೊಳಗೆ ಕ್ಲೈಡಿನಿಯಂ 2.5 mg ಪ್ರಮಾಣದಾಗಿರ್ತೈತಿ ರೀ. ಕ್ಲೈಡಿನಿಯಂ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಕೋಲಿನರ್ಜಿಕ್ ಮೆಡಿಕೇಶನ್ ಅಂತಾರ. ಇದು ನಿಮ್ಮ ಹೊಟ್ಟೆಗ ಸಡನ್ ಮಸಲ್ ಕಾಂಟ್ರಾಕ್ಷನ್ ಏನಾಗ್ತಿರ್ತೈತಿ ಅದನ್ನ ಆಗಕ್ಕೆ ಕೊಡಂಗಿಲ್ಲ, ಹೊಟ್ಟೆ ನೋವು ಬರಕ್ಕೆ ಕೊಡಂಗಿಲ್ಲ, ಹೊಟ್ಟೆ ಗ್ಯಾಸ್ ಎಲ್ಲ ಕಡಿಮೆ ಮಾಡ್ತೈತಿ ರೀ ಇದು. ಸೊ ಇದನ್ನ ಬಿಟ್ಟು ಇದ್ರೊಳಗಡೆ ಡೈಸೈಕ್ಲೋಮೈನ್ 10 mg ಪ್ರಮಾಣದಾಗಿರ್ತೈತಿ. ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಕೋಲಿನರ್ಜಿಕ್ ಡ್ರಗ್ ಅಂತಾರೆ. ಇದು ಕೂಡ ಹೊಟ್ಟೆ ನಿಮ್ದು ಏನು ಸಡನ್ ಆಗಿ ನೋವ್ತಿರ್ತೈತಲ್ಲ, ಹೊಟ್ಟೆ ಹಿಂಡ್ದಂಗೆ ಆಗ್ತಿರ್ತೈತಲ್ಲ, ಅದ್ರ ಮಸಲ್ ಕಾಂಟ್ರಾಕ್ಷನ್ ಆಗಕ್ಕೆ ಬಿಡಂಗಿಲ್ಲ, ಮತ್ತು ಹೊಟ್ಟೆ ಗ್ಯಾಸ್ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದನ್ನ ಬಿಟ್ಟು ಇದ್ರೊಳಗೆ ರ್ಯಾಬಿಪ್ರಜೋಲ್ 10 mg ಪ್ರಮಾಣದಾಗ ಇರ್ತೈತಿ ರೀ. ರ್ಯಾಬಿಪ್ರಜೋಲ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ PPI ಅಂತಾರ, ಪ್ರೋಟೋನ್ ಪಂಪ್ ಇನಿಬಿಟರ್ಸ್. ಸೊ ಇದು ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ದು ಆಸಿಡ್ ಪ್ರೊಡಕ್ಷನ್ ಏನಾಗ್ತಿರ್ತೈತಿ ಅದನ್ನ ಕಡಿಮೆ ಮಾಡ್ತೈತಿ. ಅಂದ್ರೆ ಸಾಮಾನ್ಯ ಹೇಳ್ಬೇಕಂದ್ರೆ ಆಸಿಡಿಟಿ ಏನಾಗ್ತಿರ್ತೈತಿ ನಿಮ್ಮ ಹೊಟ್ಟೆ ಒಳಗೆ, ಅದನ್ನ ಆಸಿಡಿಟಿ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಈ ಕ್ಯಾಪ್ಸೂಲ್ ನೋಡ್ರಿ 25 ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಟೋರ್ ಮಾಡಬೇಕು. ಈಗ ಇದರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಡಾಕ್ಟರ್ ನಿಮ್ಗೆ ಇದನ್ನ 1 ಕ್ಯಾಪ್ಸೂಲ್ ಬೆಳಿಗ್ಗೆ, 1 ಕ್ಯಾಪ್ಸೂಲ್ ರಾತ್ರಿ, ದಿನಕ್ಕೆ 2 ಹೊತ್ತು ಕ್ಯಾಪ್ಸೂಲ್ ತೊಗೊಳಕ್ ಹೇಳಿರ್ತಾರ. ಮತ್ತು ಈ ಕ್ಯಾಪ್ಸೂಲ್ ಯಾವಾಗಲೂ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೊಗೋಬೇಕ್ರಿ. ಬೆಳಿಗ್ಗೆ ಟಿಫನ್ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ, ರಾತ್ರಿ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ. ಮತ್ತು ಇದನ್ನ ನಾರ್ಮಲ್ ನೀರು ಜೊತೆಗೆ ಬಾಯಿ ಮುಖಾಂತರ ಸೇವನೆ ಮಾಡಬೇಕು. ಎಷ್ಟು ದಿನದ ಮಟ್ಟ ಇದನ್ನ ನೀವು ತಗೋಬೇಕು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಆಗಿದೆ ಮತ್ತು ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟು, ನಿಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೋಬೇಕು, ಅಷ್ಟು ದಿನ ಹೇಳ್ಯಾರಲ್ಲ ಅಷ್ಟು ದಿನ ತೊಗೋಬೇಕ್ರಿ ಇದನ್ನ ನೀವು. ಇದನ್ನ ಮತ್ತು ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡಬೇಕು ಅದನ್ನ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಡಾಕ್ಟರ್ ಸಲಹೆ ಎಲ್ಲಿ ಮಟ್ಟ ಇರ್ತೈತೆ ಅಷ್ಟು ದಿನ ಇದನ್ನ ನೀವು ಉಪಯೋಗ ಮಾಡ್ಬೇಕ್ರಿ. ಇದನ್ನ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತಾ. ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಕಂಡು ಬಂದವು. ಏನೇನು ಕಂಡು ಬಂದವು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಅವ್ರಿಗೆ ವಾಂತಿ ಬಂದಂಗೆ ಆಗೋದು, ಮಲಬದ್ಧತೆ ಸಮಸ್ಯೆ, ವಿಪರೀತ ಹೊಟ್ಟೆ ನೋವು, ಬೇದಿ ಹತ್ತೋದು, ಬಾಯಿ ಒಣಗೋದು, ಕಣ್ಣಿನ ಮುಂದೆ ಮಂಜು ಆಗೋದು, ಭಾಳ ಜಾಸ್ತಿ ಆಯಾಸ ಆಗೋದು, ಕೈ ಕಾಲು ಕೋಆರ್ಡಿನೇಷನ್ ಕರೆಕ್ಟಾಗಿ ಇರೋಂಗಿಲ್ಲ, ಮತ್ತು ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ತಾರೆ, ವಿಪರೀತ ತಲೆನೋವು ಆಗೋದು, ತಲೆ ಚಕ್ರ ಬರೋದು, ಮತ್ತು ಫ್ಲೂ ಲೈಕ್ ಸಿಂಪ್ಟಮ್ಸ್, ನೆಗಡಿ, ಮೂಗು ಸೋರೋದು, ಮೂಗು ಬಂದಾಗೋದು, ಗಂಟ್ಲು ಕೆರೆತ ಇವೆಲ್ಲ ಆಗ್ತವೆ. ಮತ್ತು ಭಾಳ ಜಾಸ್ತಿ ವೀಕ್ನೆಸ್ ಆಗೋದು, ಮತ್ತು ಕಾಲ್ಮಡಿ ಮಾಡೋ ಮುಂದೆ ಸ್ವಲ್ಪ ನೋವು ಬರೋದು, ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಯಾರು ಇದನ್ನ ಉಪಯೋಗ ಮಾಡಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವಪ್ಪ ಅಂದ್ರೆ ಕ್ಲೋರ್ಡೈಜಿಪಾಕ್ಸೈಡ್, ಕ್ಲೈಡಿನಿಯಂ, ಡೈಸೈಕ್ಲೋಮೈನ್, ರ್ಯಾಬಿಪ್ರಜೋಲ್. ಇದು ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ ಡಾಕ್ಟರ್ ಸಲಹೆ ಎಲ್ಲದನ್ನು ಉಪಯೋಗ ಮಾಡಬೇಡ್ರಿ.
ಕಿಡ್ನಿ ಪೇಷಂಟ್ ಅದಿರಿ ನೀವು ಅಂದ್ರೆ, ಲಿವರ್ ಪೇಷಂಟ್ ನೀವು ಅದಿರಿ ಅಂದ್ರೆ, ಇಲ್ಲ ನಿಮ್ಮ ವಯಸ್ಸು 65 ವಯಸ್ಸಿಗೆ ನೀವು ದೊಡ್ಡವ್ರು ಅದಿರಿ ಅಂದ್ರೆ ಡಾಕ್ಟರ್ ಸಲಹೆ ಎಲ್ಲದನ್ನು ತೊಗೊಬೇಡ್ರಿ. ಮತ್ತು ಈ ಕ್ಯಾಪ್ಸೂಲ್ ತೊಗೊಂಡಾದ್ಮೇಲೆ ಗಾಡಿ ಹೊಡ್ಯಕ್ಕೆ ಹೋಗ್ಬೇಡ್ರಿ, ಮತ್ತು ಸೇರೆ ಕುಡಿಯೋಕೆ ಹೋಗ್ಬೇಡ್ರಿ, ಮದ್ಯಪಾನ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ನಾರ್ಮೆಕ್ಸಿನ್ RT ಕ್ಯಾಪ್ಸೂಲ್ ಬ್ರ್ಯಾಂಡ್ ಹೆಸರು ರೀ. ಇದ್ರೊಳಗೆ ಕಂಟೆಂಟ್ ಕ್ಲೋರ್ಡೈಸಿಪಾಕ್ಸೈಡ್, ಕ್ಲೈಡಿನಿಯಮ್, ಡೈಸೈಕ್ಲೋಮೈನ್, ರೈಬಿಪ್ರೋಸೋಲ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ವೇ ಭಾಳಷ್ಟು ಕಂಪ್ನಿಗಳು ತಮ್ಮ ಬೇರೆ ಕ್ಯಾಪ್ಸೂಲ್ ರೆಡಿ ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಕೋಲಿವಿನ್ R ಕ್ಯಾಪ್ಸೂಲ್, ಇದ್ರೊಳಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತೆ ರೀ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 69 ರೂಪಾಯಿ, 69 ರುಪೀಸ್ನಾಗ 10 ಕ್ಯಾಪ್ಸೂಲ್ದು ಸ್ಟ್ರಿಪ್ ಸಿಗ್ತೈತೆ ರೀ, ನಾರ್ಮೆಕ್ಸಿನ್ RT ಕ್ಯಾಪ್ಸೂಲದ್ದು. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಟ್ಯಾಬ್ಲೆಟ್ ಬಗ್ಗೆ ಕ್ಯಾಪ್ಸೂಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ, ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.